ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಶನಿವಾರದ ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಜಸ್ಟ್ ಈಗ ಒಂದು ½ ಆಯಿತು ಎದ್ದು ಕಾಫಿ ಎಲ್ಲ ಕುಡ್ದಿದ್ದಾಯಿತು. ಏನಂತ ಅಂದರೆ ಇವತ್ತು RMCಗೆ ಹೋಗಿ ಬರೋಣ. ತರಕಾರಿ ತಂದಾಗಲೇ 2 ವೀಕ್ಸ್ ಆಯಿತು. ಇಲ್ಲೇ ಮನೆ ಹತ್ರ ಬರೋದ್ರಲ್ಲೇ ತೊಗೊಂಡು ಬಂದು ಅಡ್ಜಸ್ಟ್ ಮಾಡ್ತಿದ್ದೆ. ದೇವರಾಜಿಗೂ ಸ್ವಲ್ಪ ಕೆಲಸ ಇತ್ತು, ಏಕೆಂದರೆ ಊರಲ್ಲಿ ಸ್ವಲ್ಪ ಪೈಪ್ಲೈನ್ ಮಾಡಿಸ್ತಾ ಇದ್ದೀವಿ ಮತ್ತೆ ಬೇರೆ ಬೇರೆ ಜಾಗಕ್ಕೆಲ್ಲ. ಸ್ವಲ್ಪ ಹಾಗೇ ಶುಂಠಿ ಕೆಲಸ ಎಲ್ಲ ಇತ್ತು. ಹಾಗಾಗಿ ಅವರು ಮನೇಲಿ ಜಾಸ್ತಿ ಇರ್ತಿರ್ಲಿಲ್ಲ, ನನಗೂ ಹೋಗೋಕ್ಕಾಗ್ತಿತ್ತು. RMC ನಮ್ಮ ಮನೆಯಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ, ಒಂದು 2 ಕಿಲೋಮೀಟ್ರ್ ಆಗ್ಬೋದು, 2-2.5 ಕಿಲೋಮೀಟ್ರ್ ಆಗ್ಬೋದು. ನಡ್ಕೊಂಡಂತೂ ಹೋಗೋಕ್ಕಾಗಲ್ಲ, ಹಾಗಾಗಿ ಹೋಗೇ ಇರಲಿಲ್ಲ. ಅದಕ್ಕೆ ದೇವರಾಜು ಇವತ್ತು ಹೋಗೋಣ, ಈಗ ಮನೇಲಿದ್ದಾರೆ ಇವಾಗ, ಅದಕ್ಕೆ ಹೋಗಿ ಬರೋಣ, ತರಕಾರಿಗಳು ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಮನೆಗೆ ಬಂದಾಗಿಂದ ಸ್ವಲ್ಪ ತರಕಾರಿ ಸ್ಟೋರ್ ಮಾಡ್ತೀನಿ. ಆಗ ಕೆಳಗೆ ಸೆಕೆಂಡ್ ಫ್ಲೋರಲ್ಲಿ ಇರೋದು ನಾವೀಗ, ಹಾಗಾಗಿ ನಮಗೆ ಕೆಳಗಿಲ್ದು ಹೋಗೋದ್ರಲ್ಲಿ ತರಕಾರಿ ಸೊಪ್ಪು ಎಲ್ಲ ಹೋಗ್ಬಿಡತ್ತೆ. ಹಾಗಾಗಿ 2 ವೀಕ್ಸ್ ಒಂದ್ಸಲ ತರಕಾರಿ ತರ್ತೀನಿ. ಸೊಪ್ಪೆಲ್ಲ ವಾರಕ್ಕೊಂದ್ಸಲ ತೊಗೊತೀನಿ. ಕೊತ್ತಂಬರಿ ಸೊಪ್ಪೆಲ್ಲ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊತೀನಿ. 10 ದಿನ ಬರುತ್ತೆ ನನಗೆ ಕೊತ್ತಂಬರಿ ಸೊಪ್ಪು, ಪುದೀನ, ಮೆಂತ್ಯ ಎಲ್ಲ ಒಂದು ಸ್ವಲ್ಪನೂ ಕೊಳಿತಿರೋ ಥರ ಸ್ಟೋರ್ ಮಾಡಿ ಇಟ್ಕೊತೀನಿ. ಆ ಟಿಪ್ಸ್ನು ನಿಮಗೆ ಶೇರ್ ಮಾಡ್ತೀನಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಹಾಗೆ ಸಂಜೆ ಒಂದು ಫಂಕ್ಷನ್ ಇದೆ, ಹಾಸನಲ್ಲಿ ರಿಸೆಪ್ಷನ್ ಇದೆ, ಅಲ್ಲಿಗೂ ಹೋಗಬೇಕು. ಇವತ್ತು ಕಂಪ್ಲೀಟಾಗಿ ಫುಲ್ ಡೇ ವ್ಲಾಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನಾನು ತರಕಾರಿ ತೊಗೊಬರೋದ್ರಲ್ಲಿ ಚಿಟ್ಟೆ ನೆನ್ನೆ ಏನು ಅವಾಂತರ ಮಾಡಿದ್ಲು ನೋಡ್ಕೊಂಡು ಬನ್ನಿ. ತುಂಬ ಕ್ಯೂಟಾಗಿ ಪೂಜೆ ಮಾಡಿದ್ಲು. ಹೋಗಿ ತೊಳಸ್ಕೋಗಿ ಹೋಗು. ಮುರಿತದೆ ಅಡುಗೆ ಖಾರ ಪುಡಿ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಲಕ್ಷ್ಮಿ ಮಹಾಲಕ್ಷ್ಮಿ ಅದಾದ್ರೂ ಒಂದು ವೇಲ್ ಸಿಗೋಂಗಿಲ್ಲ. ಹಿಂಗೆ ಸೀರೆ ಉಟ್ಕೊಂಡು ನಿಂತು ಬಿಡ್ತಾಳೆ ಬೆಳಗ್ಗೆ ಹೊತ್ತೆ. ಅದಕ್ಕೆ ಈ ಸತಿ ಒಳಗೊಂದು ಸ್ಯಾರಿದು ಡ್ರೆಸ್ಸು ಹುಡುಕ್ಬಿಡ್ತಾರಣ ಅಂತ ಅನ್ಕೊಂಡಿದ್ದು. ಸ್ಯಾರಿ ಅಂದರೆ ಭಾರಿ ಇಷ್ಟ ನೋಡಿ, ಏನು ಚೆನ್ನಾಗಿ ಹಾಕೊಂಡಿದ್ದಾಳೆ ಅಂತ. ಅಯ್ಯೋ ಮುದ್ದೆ ಬೇಗ ಸಾಕ್ಬಿಡು. ₹100 7 kg ಈರುಳ್ಳಿ, ಟೊಮೊಟೊ ₹50 3 kg, ₹10 kg ಇತ್ತು. ಆರಿಸ್ಕೊಳಂಗಿರಲಿಲ್ಲ. ₹50 3 kg ತಂದೆ ಆರಿಸ್ಕೊಂಡು. ಜಾಸ್ತಿ ಅಂತ ಸಾಂಬಾರು ಸೊಪ್ಪು, ಮೆಂತ್ಯ ಸೊಪ್ಪು, ಅನಾನಸ್ಸು, ಮೆಣಸಿನ್ಕಾಯಿ, ಕ್ಯಾರೆಟು, ಬೀಟ್ರೂಟು, ಬೆಂಡೆಕಾಯಿ, ಆಲೂಗೆಡ್ಡೆ, ಇಷ್ಟು ತರಕಾರಿ ತಂದಿದ್ದೆ. ಒಂದು ವಾರಕ್ಕಾಗಷ್ಟು ತಂದಿದ್ದೀನಿ ಅಷ್ಟೇ. ಹಾಗೆ ಟೊಮೆಟೊ ಗೊಜ್ಜು ಮಾಡಿ ರೈಸ್ ಮಾಡಿಬಿಡ್ತೀನಿ. ಮಧ್ಯಾಹ್ನಕ್ಕೆ ಚಿಕನ್ ತರ್ತೀನಿ, ಸಾಂಬಾರು ಮಾಡು, ರಾತ್ರಿಗೂ ಆಗೋ ಥರ. ಇವತ್ತು ದೇವರಾಜ್ ರಜಾ ಹಾಕಿದ್ದಾರೆ ನೆನ್ನೆಯಿಂದನೇ. ಸ್ವಲ್ಪ ಪೈಪ್ಲೈನ್ ಮಾಡಿಸೋದಿತ್ತು ಊರಲ್ಲೇ, ಹಂಗಾಗಿ ಇವತ್ತಿಲ್ಲೇ ಇರ್ತಾರೆ ಮಕ್ಕಳ ಜೊತೆ. ನಾನು ಸಂಜೆ ರಿಸೆಪ್ಷನ್ಗೆ ಹೋಗ್ತೀನಲ್ವ, ಅದಕ್ಕೆ ಮಧ್ಯಾಹ್ನ ಕೋಳಿ ತಂದು ಕೊಡ್ತೀನಿ, ಸಾರು ಮಾಡಿ ಇಟ್ಬಿಡು, ರಾತ್ರಿ ಕೊಂಚ ರೈಸ್ ಮಾಡಿಟ್ರೆ ನೀನು ಆರಾಮಾಗಿ ಹೋಗಿ ಬರ್ಬೋದು ಅಂತ ಹೇಳಿದ್ದಾರೆ. ಈಗ ಬೆಳಿಗ್ಗೆ ಅದಕ್ಕೆ ಟೊಮೆಟೊ ಗೊಜ್ಜು ಮಾಡ್ತೀನಿ, ಲೇಟ್ ಆಗಿಬಿಟ್ಟಿದೆ ಅಲ್ವಾ, ಹಂಗಾಗಿ. ಸ್ಟೋರ್ ಮಾಡ್ತಾ ಇದ್ದಾಳೆ. ಆಮೇಲೆ ಬಿ ಫಾರ್ ಬಾಲ್, ಬಿ ಫಾರ್ ಕ್ಯಾಟ್ ಅಂತ ಹೇಳ್ಕೊಟ್ಟವ್ರ. ಗದ್ದೆ ಅಕ್ಕಿ ಅನ್ನ, ಟೊಮೆಟೊ ಗೊಜ್ಜು ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಬೆಳಗಿನ ತಿಂಡಿಗೆ ರೈಸ್ ಟೊಮೆಟೊ ಗೊಜ್ಜು ರೆಡಿ ಆಯಿತು. ಈಗ
ಟೇಸ್ಟ್ ಹೇಗಿದೆ ಹೇಳಿ ತಿಂದ್ಬಿಟ್ಟು. ಹೇಗಿತ್ತು? ಇನ್ನು ಅಮ್ಮನ ಮನೆಗೆ ಹೋಗೋಣ. ಚಿಟ್ಟೆ ಕರ್ಕೊಂಡು ದೇವ್ರ ತಿಂಡಿ ಆಯಿತು. ನನಗೆ ಪೂರಿ ತಿನ್ನಬೇಕು ಅಂತ ಆಸೆ, ಹಾಗಾಗಿ ಅಮ್ಮ ಪೂರಿ ಟಿಫಿನ್ ಬರಬೇಕಾ ಅಂತ ಹೇಳೈತಿ. ಇನ್ನು ಬಂದು ಮನೆ ಒರೆಸಿ ಪಾದ ತೊಳೆದು ಪೂಜೆ ಮಾಡಬೇಕು ಸ್ನಾನ ಮಾಡಿ. ಮಾತ್ರ 15 ದಿವಸದವರೆಗೂ ಇಡ್ಬೋದು. ಈ ಥರ ಬಟ್ಟೆ ಮೇಲೆ ಹಾಕಿದ್ರೆ ಒದ್ದೆ ಆಗಲ್ವಲ್ಲ, ಹಾಗೆ ಕೆಳಗಡೆ ಒಂದು ಪೇಪರ್ ಹಾಕಿದ್ದೀನಿ. ನಾನು ಪೂಜೆ ಎಲ್ಲ ಮುಗಿಸ್ದೆ ಅಷ್ಟರಲ್ಲಿ ದೇವರಾಜು ಕೂಡ ಮನೆಗೆ ಚಿಕನ್ನ ತೊಗೊಂಡು ಬಂದರು. ಸಾಂಬಾರು ಮಾಡಿಬಿಟ್ಟು ಅನ್ನ ಮುದ್ದೆ ಮಾಡೋಣ ಅಂದ್ಕೊಂಡೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಖಾರದಲ್ಲಿ ಈ ಥರ ಮೊಟ್ಟೆ ಬೇಯಿಸ್ಕೊಂಡು ತಿನ್ನೋಕೆ ಇಷ್ಟ ಆಗುತ್ತೆ. ಕೊಡ್ತೀನಿ ತಡಿಕಂದ ಅದ್ರಲ್ಲಿ ಬೆಂದಿರೋ ಕೋಳಿ ಮೊಟ್ಟೆ ತಿನ್ನೋಕ್ಕೆ ಇಲ್ಲ ಸಿಂಚು ಮಳೆ ಬರಂಗಾಗೈತೆ ಕಂದ, ಬಟ್ಟೆ ಎತ್ಕೊಂಬ ಮಗನೆ. ಯಾಕೋ ವೆದರ್ ನೋಡಿ 2 ಗಂಟೆಗೆ ಯಾವ ಥರ ಚೇಂಜ್ ಆಗಿದೆ ಅಂತ. ಹಾಗೆ ಈಗ ಮುದ್ದೆ ಎಲ್ಲ ಮಾಡಿ ಊಟ ಮಾಡಿ ಅಮ್ಮನ ಮನೆಗೆ ಹೋಗಬೇಕು. ಯಾಕೆ ಅಂದರೆ ನಾಳೆ ಒಂದು ಕೇಟ್ರಿಂಗ್ ಆರ್ಡ್ರ್ ಬಂದಿದೆ. ಒಂದು 150 ಒಬ್ಬಟ್ಟು ಮಾಡಬೇಕು. ಒಬ್ಬಟ್ಟು ಹೂರಣ ತೆಗಿಯೋಕ್ಕೆ ಹೋಗಬೇಕು. ಎಷ್ಟು ಚೆನ್ನಾಗಿ ಬೇಳೆ ಒಬ್ಬಟ್ಟು ಹೂರಣ ತೆಗೆಯೋದು ಕಲ್ತ್ಕೊಂಡೆ ಅಂತ ನನಗೆ ಖುಷಿ ಆಗುತ್ತೆ. ಈಗ ಒಂದು 2 ಟೈಮಿಂದನೇ ನಾನು ಮಾಡಿರೋದು. ಈಗ ದೊಡ್ಡದಾಗಿ ಹೂರಣ ತೆಗೆಯೋದನ್ನು ಸಹ ಅಳತೆ ಪ್ರಮಾಣದಲ್ಲಿ ಕಲ್ತ್ಕೊಂಡಿದ್ದೀನಿ. ಇವತ್ತು ನಾನು 3 kg ಅಳತೆಯಲ್ಲಿ ಮಾಡ್ತಾ ಇರೋದು. ಅಂದರೆ 3 kg ತೊಗರಿಬೇಳೆ, 3 kg ಬೆಲ್ಲ, 3 ತೆಂಗಿನಕಾಯಿನ ಬಳಸಿ ಮಾಡ್ತಾಯಿದ್ದೀನಿ. ಏಕೆಂದರೆ ಇನ್ನು ಫಂಕ್ಷನ್ಗೆ ಹೋಗಬೇಕು. ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ ರುಬ್ಬಿಸ್ಕೊಂಬರೋಕ್ಕಾಗಲ್ಲ. ಅದಕ್ಕೆ ಈಗ ಹೂರಣ ತೆಗೆದ್ಬಿಟ್ಟು ಎಲ್ಲ ರುಬ್ಬಿಸ್ಕೊಬಂದಿಟ್ಟು ಫಂಕ್ಷನ್ಗೆ ರೆಡಿಯಾಗಿ ಹೋಗಬೇಕು. ಸಿಂಪಲಾಗಿ ರೆಡಿಯಾಗಿದ್ದೀನಿ. ಈಗ ಹೊರಟಿದ್ದೀವಿ ಹಾಸನ್ಗೆ. ಬನ್ನಿ ಈಗ ಹೋಗೋಣ. ಚೆನ್ನಾಗಿದ್ದೀನಿ. ಡ್ರೆಸ್ ಹೇಗೆ ಕಾಣಿಸ್ತಿದೆ ನೋಡೋಣ. ಸ್ಲೀವ್ಸ್ ಇವಾಗ ಹಾಕೊಂಡಿದ್ದು. ಡ್ರೆಸ್ ಹೇಗಿದೆ? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಆ್ಯಕ್ಚುಲಿ ವೆಯ್ಟ್ ಲಾಸ್ ಆಗಿದ್ದೀರಿ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ನನ್ನ ಒಟ್ಟಲ್ಲಿ ನಾನು ಮಾಡ್ತಾ ಇರೋಂಥ ಮೆಥಡ್ ವರ್ಕ್ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ. ಬೆಲಿ ಫ್ಯಾಟ್ ಸ್ವಲ್ಪ ಬರ್ನ್ ಆಗಿದೆ. ನಿಮಗೂ ಹಾಗೆ ಅನ್ನಿಸ್ತಾ ಇದೆಯಾ? ನಿಮ್ಗೇನು ಅನ್ನಿಸ್ತಾ ಇದೆ? ರಿಸಲ್ಟ್ ಹೇಗೆ ಬರ್ತಿದೆ ಅಂತ ಕಾಮೆಂಟ್ ಮಾಡಿ ಆಯಿತಾ? ಸರಿ, ನಾನು ಫಂಕ್ಷನ್ಗೆ ಹೋಗಿ ಅದೊಂದು ಸಣ್ಣ ಬೈಟ್ ಆದರೆ ತೊಗೊತೀನಿ, ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆನಾ? ಸರಿ ಫ್ರೆಂಡ್ಸ್, ಬಾಯ್ ಬಾಯ್. ನಾವೀಗ ಕರೆಕ್ಟಾಗಿ 8:15 ಬಂದು ಚೌಟ್ರಿ ಹತ್ರ ತಲುಪೋದ್ವಿ.
ಹಾಗೆಯೇ ಅಲ್ಲಿ ಹೋದ್ಮೇಲೆ ಕೇಳಲೇಬೇಕಾ, ನಾವು ಹೆಣ್ಮಕ್ಳು ಜೊತೆಲಿ ಸೇರಿದ್ದೀವಿ ಅಂದರೆ ಫೋಟೋಸ್ ಎಲ್ಲ ತೊಗೊಳೋದು ಸಾಮಾನ್ಯ ಅಲ್ವಾ. ಹಾಗಾಗಿ ಎಲ್ಲ ಪಿಕ್ಚರ್ಸ್ ತೊಗೊಂಡು ಊಟ ಮಾಡಿ ನಾವು ಮನೆಗೆ ಬರೋದ್ರಲ್ಲಿ 10:30 ಆಗಿಬಿಟ್ಟಿತ್ತು. 10:30 ಆಗೈತೆ ಟೈಮು. 10:30ಗೆ ಹೋಗ್ತಾ ಇದ್ದೀವಿ.